ಓಕೆ. ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗಿಂಗ್ ಕನ್ನಡ. ಹೇಗಿದ್ದೀರಿ ಎಲ್ಲರೂ? ತುಂಬ ದಿನ ಆಯಿತು ನಿಮ್ಮ ಹತ್ರ ಮಾತಾಡಿ. ಜೀವನ ಹೇಗಿದೆ ಅಂತ ನೀವು ಕೇಳಿದ್ರೆ ದೇವರನ್ನ ನನಗೆ ಗೊತ್ತಿಲ್ಲ. ಕಳೆದ 11 ವರ್ಷದಿಂದ ನೀವು ನನ್ನ ನೋಡ್ಕೊಂಬರ್ತಾಯಿದ್ದೀರ. ಆ ಟೈಮಲ್ಲಿ ನೀವು ನನ್ನ ನೋಡೋಕ್ಕೆ ಶುರು ಮಾಡಿದವ್ರು ಮೋಸ್ಟ್ಲಿ ಎಲ್ಲ ದೊಡ್ಡವರಾಗಿ ಮದುವೆನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ, ಮಕ್ಕಳಾಗಿದ್ರು ಆಗಿರುತ್ತೆ. ಸೊ ನನ್ನ ಈ ಜೀವನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಅಲ್ಲ. ಇದು ಹೀಗೆಲ್ಲ ಆಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ, ಅದನ್ನು ಜನ ನೋಡೋಕ್ಕೆ ಶುರು ಮಾಡ್ತಾರೆ, ಅದು ಈ ಮಟ್ಟಕ್ಕೆ ಬೆಳೆಯುತ್ತೆ, ಇದ್ರ ಸುತ್ತಲೇ ನನ್ನ ಜೀವನ ಇರುತ್ತೆ. ದೇವ್ರನೇ ಅಂದ್ಕೊಂಡಿಲ್ಲ. ನಾನು ಇದಕ್ಕೆ ರೆಡಿನೂ ಇರಲಿಲ್ಲ. ನಾನು ಶುರು ಮಾಡಿದಾಗ ಸುಮ್ಮನೆ ಏನು ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತ ಮಾಡೋಕ್ಕೆ ಶುರು ಮಾಡಿದ್ದು. ನಿಮಗೆ ಗೊತ್ತು ಸ್ಟಾರ್ಟಿಂಗ್ ಹೆಂಗಿತ್ತು ಅಂತ. ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೊಂದು ಪ್ಯಾಷನ್ ಇತ್ತು ನನಗೆ. ಎಂಜಿನಿಯರಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಮುಂಚೆ ತುಂಬ ಸಲ ಮಾತಾಡಿದ್ದೀನಿ. ಆ ಟೈಮಲ್ಲಿ ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ನ. ಎಂಜಿನಿಯರಿಂಗ್ ಮುಗಿದ್ಮೇಲೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಈ ಬೇರೆಯವ್ರದ್ದೆಲ್ಲ ಇಂಗ್ಲೀಷಲ್ಲಿ ಫೋನ್ಗಳ ಬಗ್ಗೆ ಎಲ್ಲ ಕ್ರೇಜ್ ಇತ್ತು, ಸ್ವಲ್ಪ PC ಲ್ಯಾಪ್ಟಾಪ್ ಬಗ್ಗೆ ಎಲ್ಲ ಕ್ರೇಜ್ ಇತ್ತು. ಅದೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು ಬೇರೆಯವ್ರು ಮಾಡೋದನ್ನ ನಾನು ಮಾಡ್ಬೋದಲ್ಲ. ನನಗೆ ಆ ಟೈಮಲ್ಲಿ ಅಷ್ಟೊಂದು ನಾಲೆಡ್ಜು ಇಲ್ಲ ಬಿಡಿ, ಆಯಿತಾ. ಬರ್ತಾ 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 ನಾಲೆಡ್ಜ್ನ ಗೇನ್ ಮಾಡ್ಕೊಂಬಂದಿರೋದು. ನನಗೇನು ಗೊತ್ತಿತ್ತು, ಬೇಸಿಕ್ ನಾಲೆಡ್ಜ್ ಏನಿತ್ತು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೆ. ಹಂಗಂತದ್ದು ಯೂಟ್ಯೂಬನ್ನೇ ಫುಲ್ ಕೆರಿಯರ್ ತೊಗೋಬೇಕು ಏನೂ ಇಲ್ಲ. ಏನು ಮಾಡಬೇಕಂತ ಗೊತ್ತಿಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಸುಮ್ಮನೆ ಮಾಡು. ಆ ಟೈಮಲ್ಲಿ ಎಲ್ಲಿ ಜಿಯೋನೇ ಇಲ್ಲ, ಯಾರೂ ಇಲ್ಲ, ಆಡಿಯನ್ಸೇ ತುಂಬ ಕಡಿಮೆ. ಬಟ್ ಸ್ಟಿಲ್ ನನ್ನ ಆ ಟೈಮಿಂದ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಹ್ಯಾಟ್ಸ್ ಆಫ್ ನಿಮಗೆ. ನನ್ನ ಮುಖ ನಾನು ಹೆಂಗೆ 11 ವರ್ಷ ನೋಡಿದ್ದೀನ ಅಂತ ಯಾರು ಇದ್ದರೆ 2015-16 ಟೈಮಲ್ಲಿ ನಿಮ್ಮಲ್ಲಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಆಯಿತಾ. ನೋಡ್ತೀನಿ, ನಂಗೆ ಗೊತ್ತಾಗುತ್ತೆ ನೀವು ನನಗೆ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಲ್ಲಿ ತೋರಿಸ್ಬಿಡುತ್ತೆ. ನಿಮ್ಮ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ನೋಡ್ತೀನಿ ಅದನ್ನ ನಾನು. ಸೊ ಕ್ರೇಜಿ ಮಾತ್ರ. ಅಲ್ಲಿಂದ ಇಲ್ಲಿವರೆಗೂ ನೀವು ನನ್ನ ಫಾಲೋ ಮಾಡ್ತಾಯಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ ಅಂದರೆ ಕ್ರೇಜಿ ಬಿಡಿ. ಯಪ್ಪ, ಆ ಟೈಮಲ್ಲಿ ತುಂಬ ರೇರ್ ಬಿಡಿ. ಇಂಟರ್ನೆಟ್ಟೇ ಇಲ್ಲ ಅಂದ್ಕೊಳ್ಳಿ ಆ ಟೈಮಲ್ಲಿ. ಜಿಯೋ ಬಂದಮೇಲೆ ಎಲ್ಲರೂ ಜನ ಯೂಟ್ಯೂಬಲ್ಲಿ ವೀಡಿಯೋ ನೋಡೋಕ್ಕೆ ಶುರು ಮಾಡಿದ್ದು. ಹೆಂಗಾಯಿತು, ಇಲ್ಲಿಗೆ ಬಂದೆ ನಾನು, ದೇವ್ರನ್ನ ನನಗೆ ಗೊತ್ತಿಲ್ಲ. ಯಪ್ಪ ಕ್ರೇಜಿ. ನಿಮಗೆ ಹೊರಗಡೆಯಿಂದ ನೋಡೋದು ತುಂಬ ಚೆನ್ನಾಗಿ ಕಾಣ್ತಿರುತ್ತಲ್ವ. ಏನು ಗುರಿ, ಒಂದು ಜೀವನ ಆರಾಮು. ಬೆಳಗ್ಗೆ ಬರ್ತಾನೆ, ಒಂದು ವೀಡಿಯೋ ಮಾಡ್ತಾನೆ, ಹೋಗ್ತಾನೆ. ಏನು ಬೇಕಾ ಗ್ಯಾಜೆಟ್ಟು, ಯಾವ ಬೇಕಾ ಫೋನು, ಪೆಜ್ಜಾನ್ ದುಡ್ಡು. ಹೌದು, 100% ನಿಜ, ಅದೆಲ್ಲದೂ ಇದೆ, ಆಯಿತಾ. ಅದೇ ರೀತಿ ನಿಮಗೆ ಕಾಣದ ಒಂದು ಸೈಡ್ ಕೂಡ ಇದೆ. ಎಲ್ಲ ಕ್ರಿಯೇಟ್ರ್ಗಳಿಗೂ ಇರುತ್ತೆ, ನನಗೂ ಇದೆ. ಹೊರಗಡೆಯಿಂದ ಈಗ ನಮ್ಮ ನೋವನ್ನು ನಾವು ವೀಡಿಯೋಲಿ ತೋರಿಸ್ಕೊಳಕ್ಕಾಗಲ್ಲ. ನಗಾಡ್ಕೊಂಡೇ ಮಾತಾಡ್ಬೇಕು, ನಾವು ನಗಾಡ್ಕೊಂಡೇ ವೀಡಿಯೋ ಮಾಡಬೇಕು. ಬಟ್ ಹಿಂದ್ಗಡೆ ನಮ್ಮದೇ ಆದಂಥ ಕೆಲವೊಂದು ಸ್ಟ್ರಗಲ್ಸ್ಗಳಿರುತ್ತೆ. ಈ ಕ್ರಿಯೇಟರ್ ಜರ್ನಿ ಶುರು ಮಾಡಿದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಸ್ಟ್ರಗಲ್ ಇದೆ ಅಲ್ವ, ಅದು ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ. ವ್ಯೂಸ್ ಬರ್ತಿರಲ್ಲ, ಕಷ್ಟ, ಬಟ್ ಎಕ್ಸ್ಪೆಕ್ಟೇಷನ್ ಇರಲ್ಲ, ಜನ ನೋಡಲಿ ಅಂತಲ್ಲ, ಸುಮ್ಮನೆ. ಬಟ್ ಇತ್ತೀಚೆಗೆ ನಾವು ಹೆಂಗೆ ಅಂದರೆ ಒಂದು ವಿಡಿಯೋ ಹಾಕಿ ವ್ಯೂಸ್ ಬಂದಿಲ್ಲ ಅಂದರೆ ಸುಮ್ಮನಾಗಿ ಬಿಡ್ತೀವಿ. ಮೆಜಾರಿಟಿ ಜನ ಅದನ್ನೇ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ವಲ್ಲ, ಜನನೇ ಇಲ್ಲ ನೋಡೋಕ್ಕೆ. ಬಟ್ ನಿನ್ನ ಪ್ಯಾಷನಿಂದ ನಾನು ಅಪ್ಲೋಡ್ ಮಾಡ್ಕೊಂಡಾಗ ಅದನ್ನೇ ಮಾಡಿದ್ದು ನಾನು. ಬಟ್ ಅದು ಹೆಂಗೆ ಜನ ನೋಡೋಕ್ಕೆ ಶುರು ಮಾಡಿದ್ರು, ಅದು ಹೆಂಗೆ ಒಪ್ಕೊಂಡ್ರು ಜನ, ದೇವ್ರಿಗೆ ಗೊತ್ತು. ಈ ಫೀಲ್ಡಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಆಯಿತಾ. ನೆಗೆಟಿವ್ಗಳ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ನಾನು ಒಂದು ಸಣ್ಣ ತಪ್ಪನ್ನು ಕೂಡ ಮಾಡೋಂಗಿಲ್ಲ. ತುಂಬ ಬೇಜಾನ್ ತಪ್ಪು ಮಾಡಿದ್ದೀನಿ, ಮಿಸ್ಟೇಕ್ಸ್ಗಳು ತುಂಬ ಮಾಡ್ತೀನಿ, ಬಟ್ ಮಾಡೋಂಗಿಲ್ಲ ನಾನು ಅಂತಲ್ಲ, ಯಾವ ಕ್ರಿಯೇಟ್ರ್ಗಳಾದರೂ ಅಷ್ಟೇ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿದ್ರು ಆಗಿರ್ಬೋದು, ಕ್ರಿಯೇಟ್ರ್ಗಳು ಎಲ್ಲರೂ ಅಷ್ಟೇ. ಈ ಆನ್ಲೈನಲ್ಲಿ ಫೇಮಸ್ ಆಗಿರೋರು ಯಾರು ಕೂಡ ಒಂದು ಸಣ್ಣ ತಪ್ಪನ್ನು ಮಾಡೋದಕ್ಕಾಗಲ್ಲ. ನಾನು ಕೂಡ ಒಂದು ಸಣ್ಣ ತಪ್ಪನ್ನು ಮಾಡೋದಕ್ಕಾಗಲ್ಲ. ಒಂದು ಸಣ್ಣ ತಪ್ಪು ತುಂಬ ದೊಡ್ಡದಾಗ್ಬಿಡುತ್ತೆ. ಈ ಆನ್ಲೈನಲ್ಲಿ ನಿಮ್ಮ ಲೈಫ್ ಇದ್ದರೆ ಕಾಮೆಂಟ್ಸಲ್ಲಿ ಫುಲ್ ಸೆಕ್ಷನ್. ನಾವು ಮನುಷ್ಯರೇ ಅಲ್ವ, ಎಲ್ಲರೂ ತಪ್ಪು ಮಾಡ್ತಾರೆ. ಬಟ್ ನಾವು ತಪ್ಪು ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ಅದನ್ನು ಪಾಯಿಂಟ್ ಔಟ್ ಮಾಡೋರು ತುಂಬ ಜನ ಇರ್ತಾರೆ, ಆಯಿತಾ. ಮತ್ತು ಆ ಕಾಮೆಂಟ್ಸ್ಗಳು ಬರೋ ಕೆಲವು ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡೋದಿದೆ ಅಲ್ವಾ, ಮೆಂಟಲಿ ಎಷ್ಟು ಪ್ರೆಷರ್ ಕೊಡುತ್ತೆ ಅಂದರೆ ಅದನ್ನು ಅರ್ಥ ಮಾಡಿಸೋದು ಕಷ್ಟ. ಈ ಫೀಲ್ಡಲ್ಲಿ 11 ವರ್ಷ ಅದನ್ನು ನೋಡಿಕೊಂಡು ಅದನ್ನೆಲ್ಲ ಸಹಿಸ್ಕೊಂಡು ಬರೋದಿದೆ ಅಲ್ವ ಹೊರಗಡೆಯಿಂದ. ಡೋಂಟ್ ಕೇರ್ ಗುರು, ನನ್ನ ಕಾಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಏನು ಅನ್ಕೋತೀರ ಅಂದ್ಕೊಳ್ಳಿ ಅಂತ ಹೊರಗಡೆ ಅನ್ಬೋದು. ಬಟ್ ಮನಸ್ಸಲ್ಲಿ ಲಿಟ್ರಲಿ ಎಷ್ಟು ಕೊರಿತಾ ಇರುತ್ತೆ ಅಂದರೆ ತುಂಬ ಕಷ್ಟ ಹ್ಯಾಂಡಲ್ ಮಾಡೋದು. ಮೆಂಟಲಿ
ಯಾರು ಬಂದು ಹೊಡೆದು ಬಿಟ್ರೆ ಸಹಿಸ್ಕೊಂಬಿಡ್ಬೋದು, ಬಟ್ ಮೆಂಟಲಿ ಆ ನೆಗೆಟಿವ್ ಕಾಮೆಂಟ್ಗಳನ್ನ ಪ್ರತಿದಿನ ಒಂದಿನ ಅಲ್ಲ, ಒಂದಿನ ಕೇಳ್ಬಿಟ್ಟು ಮರ್ತುಬಿಡ್ತೀವಿ, ಒಂದಿನ ಕೇಳ್ಬಿಟ್ಟು ಸುಮ್ಮನೆ ಮರ್ತುಬಿಡ್ತೀವಿ. ಬಟ್ ಪ್ರತಿದಿನ ಒಂದಲ್ಲ ಎಲ್ರಿಗೂ ನೆಗೆಟಿವ್ ಕಾಮೆಂಟ್ ಬಂದೇ ಬರುತ್ತೆ. ಯಾರು ಈಗ ನೋಡಿ, ದೇವ್ರನ್ನೇ ಎಷ್ಟೋ ಜನ ಬೈತಿರ್ತಾರೆ. ಯಾರಿಗೆ ಶತ್ರುಗಳಿಲ್ಲ ಹೇಳಿ, ಯಾರಿಗೆ ನೆಗೆಟಿವ್ ಕಾಮೆಂಟ್ ಬರೋಲ್ಲ ಹೇಳಿ, ದೇವ್ರಿಗೆ ಬರುತ್ತೆ. ಅದರಲ್ಲಿ ನಾವು ಯಾರು ಅಲ್ವಾ? ದೇವ್ರಿಗೆ ಬರುತ್ತೆ ಅಂದಮೇಲೆ ನಾವು ಯಾವ ಲೆಕ್ಕ ಯೋಚನೆ ಮಾಡಿ. ಬಟ್ ಪ್ರತಿದಿನ ಒಂದಿನ ನೆಗೆಟಿವ್ ಕಾಮೆಂಟ್ ಬಂದ್ಬಿಟ್ಟು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅಲ್ಲ, ಪ್ರತಿದಿನ ನೋಡಬೇಕಲ್ಲ, ಪ್ರತಿದಿನ ಒಂದು ಮೆಂಟಲ್ ಪ್ರೆಷರ್ ಮಧ್ಯೆ ಇರಬೇಕಲ್ಲ ನಾವು. ನನಗನ್ನಿಸ್ದಂಗೆ ಅದೇ ಬಿಗ್ಗೆಸ್ಟ್ ನೆಗೆಟಿವ್ ಈ ಒಂದು ಕ್ರಿಯೇಟರ್ ಜರ್ನಿಯಲ್ಲಿ. ಪ್ರತಿದಿನ ನೆಗೆಟಿವಿಟಿಯನ್ನು ಫೇಸ್ ಮಾಡಬೇಕು. ಒಂದು ಸಣ್ಣ ತಪ್ಪು ಹೊರಗಡೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಈಗ ನಾನು ಯಾರೋ ಒಬ್ಬ ನಾನು ಯೂಟ್ಯೂಬ್ ಮಾಡ್ತಿಲ್ಲ ಅಂದರೆ ಹೊರ್ಗಡೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನಾನೊಂದು ತಪ್ಪು ಮಾಡಿದ್ರೆ ನನ್ನ ಅಕ್ಕಪಕ್ಕ ಇರೋ ಒಂದು 4 ಜನ ತಪ್ಪು ಮಾಡ್ತಿದ್ಯಾ ಅಂತ ಅನ್ಬೋದು, ಬೈಬೋದು, ಏನೋ ಒಂದು ಅನ್ಬೋದು. ಬಟ್ ನಾನು ಸಣ್ಣ ತಪ್ಪು ಮಾಡಿದ್ರೆ ಎಷ್ಟು ಸಾವಿರ ಜನ, ಲಕ್ಷ ಜನ ಇದ್ದಾರೆ ಯೋಚನೆ ಮಾಡಿ. ಅಷ್ಟು ಜನಗಳನ್ನು ನಾವು ಕೇಳಬೇಕು. ಈ ಥರ ಬೇಜಾರು ನೆಗೆಟಿವಿಟಿ ಇರುತ್ತೆ, ಆಯಿತಾ? ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಹೌದು, ಪಾಸಿಟಿವ್ ಇದು ಹೇಳಿದ್ನಲ್ಲ, ದುಡ್ಡು ಬರುತ್ತೆ, ಟೆಕ್ ಆಗಿದ್ರೆ ಬೇಕಾದಂಗೆ ಗ್ಯಾಜೆಟ್ಗಳು ಬರುತ್ತೆ, ಅದನ್ನು ರಿವ್ಯೂ ಮಾಡ್ಬೋದು, ಎಲ್ಲ ಇರುತ್ತೆ. ಹಂಗೆ ನೆಗೆಟಿವ್ ಸೈಡು ಇರುತ್ತೆ ಯಾವಾಗಲೂ. ಬಟ್ ನಾವು ನಗಾಡ್ಕೊಂಡೇ ಇರಬೇಕು. ನೆಗೆಟಿವ್ ಅಂತ ತೋರ್ಸೋಕ್ಕಾಗಲ್ಲ ನಾವು. ಏನು ಮಾಡ್ತೀರಾ? ನೀವೆಷ್ಟೋ ಸಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಎಲ್ಲರೂ ಒಳ್ಳೊಳ್ಳೆ ಫುಲ್ಲು ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ಕಾರು ಅದು ತೊಗೊಂಡೆ ಅಂತೆಲ್ಲ ಕ್ರಿಯೇಟ್ರ್ಗಳು ಮಾಡೋದು ನೋಡಿ ನಿಮಗೂ ಹಂಗೆ ಅನ್ನಿಸ್ತೆ, ಬೆಂಕಿ ಗುರು ಕ್ರಿಯೇಟ್ರ್ಗಳ ಜೀವನ ಹಿಂಗಿರಬೇಕು ನೋಡು ಅಂತೆಲ್ಲ ಅನ್ಕೋತಿರ್ತೀರ. ಬಟ್ ಹಂಗಿರಲ್ಲ, ಹೇಳ್ತೀನಿ ಕೇಳಿ. ಎಷ್ಟು ತಲೆನೋವಿರುತ್ತೆ ಅಂದರೆ ನೀವು ನಂಬಲ್ಲ. ನನಗೆ ಎಷ್ಟೋ ಸಲ ಯಾಕೆ ಬೇಕು ಗುರು ಈ ಜೀವನ, ನಿಜ ಹಿಂಗೆ ಅನಿಸಿದೆ ನನಗೆ. ನಿಜ ಅನಿಸಿದೆ, ಯಾಕೆ ಬೇಕು ಗುರು, ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ನಿಜ ಅನಿಸಿದೆ ನನಗೆ. ಈ ಯೂಟ್ಯೂಬನ್ನು ಬಿಟ್ಬಿಡೋಣ ಅನಿಸಿದೆ ನನಗೆ ಎಷ್ಟೋ ಸಲ. ನಿಜ ಅನಿಸಿದೆ, ಸುಳ್ಳು ಹೇಳ್ತಿಲ್ಲ. ಅಲ್ಲ, ಇಷ್ಟೊಂದು ದುಡ್ಡು ಬರ್ಬೇಕಾರೆ, ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ಯಾಕೆ ಗುರು ಬಿಡಬೇಕು ಅಂತ ಅನ್ನಿಸ್ಬೋದು. ಬಟ್ ನನಗೆ ಆ ಥರ ನಂಗೆ ಅನ್ನಿಸ್ದೆ ಅಂತ ಅಂದರೆ ನನಗೆ ಯಾವ ಥರ ಮೆಂಟಲ್ ಪ್ರೆಷರ್ ಇರ್ಬೋದು ಯೋಚನೆ ಮಾಡ್ಕೊಳ್ಳಿ. ಏನು ಪ್ರೆಷರ್ ಅಂತ ಕೇಳಿದ್ರೆ, ಈ ಕ್ರಿಯೇಟ್ರ್ ಜೀವನ ಸ್ಟಾರ್ಟಿಂಗು ತುಂಬ ಸಿಂಪಲ್ಲಾಗಿರುತ್ತೆ. ನನ್ನ ಕೆಲಸ ನಾನು ಮಾಡ್ತಿರ್ತೀನಿ, ನಾನು ಎಡಿಟಿಂಗ್ ಮಾಡ್ತಿರ್ತೀನಿ, ನನ್ನ ವಿಡಿಯೋ ನಾನು ಶೂಟ್ ಮಾಡ್ತಿರ್ತೀನಿ, ಎಲ್ಲ ನಾನೇ ಮಾಡ್ತಾಯಿರ್ತೀನಿ. ಅದು ಚೆನ್ನಾಗಿರುತ್ತೆ ಬಿಗಿನಿಂಗು. ದುಡ್ಡು ಜಾಸ್ತಿ ಬರ್ತಾರಲ್ಲ, ಆ ಸ್ಟ್ರಗಲ್ ಇರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಯಾವಾಗ ನಾವು ನಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು, ಹೆವಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನಾವು ತೊಗೊಳ್ಳೋ ಕ್ಯಾಮ್ರಾಗಳು ನೋಡಿರ್ತೀರ ನೀವು. ನನ್ನ ಹತ್ರ ಇರೋ ಕ್ಯಾಮ್ರಾ ಮೋಸ್ಟ್ಲಿ ಒಂದು 20 ಲಕ್ಷದ ಕ್ಯಾಮ್ರಾ ಇರ್ಬೋದು ಮೋಸ್ಟ್ಲಿ. ಏನಕ್ಕೆ ಬೇಕು ಅಂತ ಅನ್ನಿಸ್ಬೋದು. ಬಟ್ ಕ್ವಾಲಿಟಿ ನಾವು ಕೊಡಲೇಬೇಕು, ಇಂಪ್ರೂವ್ ಮಾಡಲೇಬೇಕು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಮಾಡಲೇಬೇಕು. ಆಮೇಲೆ ಸ್ಯಾಲ್ರಿ. 5 ಜನ ವರ್ಕ್ ಮಾಡ್ತಾರೆ ನಮ್ಮ ಸ್ಟುಡಿಯೋದಲ್ಲಿ. ಸ್ಯಾಲ್ರಿ, ಸ್ಟುಡಿಯೋ ರೆಂಟು, ಬಾಡಿಗೆ ಸ್ವಂತ ಅಲ್ಲ. ಆ ಲೆವೆಲ್ ಇನ್ನೂ ರೀಚ್ ಆಗಿಲ್ಲ ಸ್ವಂತ. ಬಟ್ ಮಾಡೋಣ ಒಂದಿನ. ಈ ರೆಂಟೇ ಹತ್ತತ್ರ 40 ಸಾವಿರ ಇದೆ ರೆಂಟ್. 40. ಯೋಚನೆ ಮಾಡಿ ಎಷ್ಟು ತಲೆನೋವಿರುತ್ತೆ ಅಂತ. ಒಂದು ವಿಡಿಯೋ ಚೆನ್ನಾಗಿ ಹೋಗಲಿಲ್ಲ ಅಂತ ಅಂದರೆ ಹೆಂಗೆ ಅನಿಸುತ್ತೆ ಅಂದರೆ, ಯಾರೂ ಹೇಳ್ಕೊಳಲ್ಲ ಇದನ್ನ. ಒಂದು ವಿಡಿಯೋ ಚೆನ್ನಾಗಿ ಹೋಗಿಲ್ಲ ಅಂತ ಅಂದರೆ ಲಿಟ್ರಲಿ ತಲೆ ಒಂದೇ ಸಲ ಎಲ್ಲ ಬಂದ್ಬಿಡುತ್ತೆ. ಸಂಬಳ ಕೊಡಬೇಕು ಎಡಿಟರ್ಗಳಿಗೆ, ಸ್ಟುಡಿಯೋ ರೆಂಟ್ ಕೊಡಬೇಕು, ಮನೆ ಬಾಡಿಗೆ, ಇವು ಲಿಟ್ರಲಿ ಓಡ್ತಾ ಇರುತ್ತೆ. ಈಗ ನೋಡಿ 9 to 5 ಜಾಬ್ ಆಗಿಬಿಟ್ರೆ ಹೋಗ್ತೀರಾ, ಮಾಡ್ತೀರಾ, ಬರ್ತೀರಾ, ಯಾರ ಅಪ್ಪನ ಮನೆದು ಹೋಗ್ಬೇಕು. ಇಲ್ಲ, ನಾನಿಲ್ಲಿ ಬಂದು ಇಲ್ಲಿ ವೀಡಿಯೋ ಮಾಡಿಲ್ಲ ಅಂದರೆ ಆಗಲ್ಲ, ಸಂಬಳ ಕೊಡೋಕ್ಕಾಗಲ್ಲ, ಬರಲೇಬೇಕು. ಆ ಪ್ರೆಷರು ನಾನು ಒಂದಿನ ರಜೆ ತಗೊಳಕ್ಕಾಗಲ್ಲ, ಹಿಂಸೆ. ಈಗ ನೋಡಿ ಲಾಂಗ್ ನಾನು ಓಕೆ ಆಗಲ್ಲ. ಈಗ ಒಂದು ವಾರ ಎಲ್ಲ ವೀಡಿಯೋ ಹಾಕಿಲ್ಲ ಅಂತ ಅಂದರೆ ಯೂಟ್ಯೂಬ್ ರೆವಿನ್ಯೂ ಹೋಗಿ ಹಾಕೊಡುತ್ತೆ. ನೀವೇ ಕಷ್ಟ ಗುರು. ಇದನ್ನೇ ಬ್ಯಾಕ್ ಟು ಬ್ಯಾಕ್ ನೀವು
ಪ್ರತಿದಿನ ಅನುಭವಿಸಿದ್ದೆ ಅಲ್ವಾ. ನಿಮ್ಮ ಹೊರಗಡೆಯಿಂದ ಏನು ಗುರು ನಿನಗೆ ಜಿ ಎಸ್ ಟಿ ಇದು ದುಡ್ಡು ಬರ್ತಿರ್ಬೇಕಾರೆ ಎಲ್ಲ ನಿನ್ಗೆ ಇನ್ನೇನು ಬೇಕು, ಇದನ್ನು ಕಂಪ್ಲೇಂಟ್ ಮಾಡ್ತಿದ್ಯಲ್ಲ ನೀನು ಅಂತ ಅನ್ಬೋದು. ಬಟ್ ಈ ಸಿಚುವೇಷನಲ್ಲಿ ಇದ್ದರೆ ನಿಮ್ಗೆ ಅರ್ಥ ಆಗುತ್ತೆ. ನೆಗೆಟಿವಿಟಿಯನ್ನು ಫೇಸ್ ಮಾಡೋದಿದೆ ಅಲ್ವಾ, ತುಂಬ ಕಷ್ಟ ಗುರು. ಹೆವಿ ಅಂದರೆ ಹೆವಿ ಕಷ್ಟ. ಎಷ್ಟೋ ಸಲ ಅನಿಸ್ಬಿಡುತ್ತೆ ಬಿಟ್ಬಿಟ್ಟು ಸಾಕು, ಈಗ ಏನಿದೆ ಸಾಕು ಜೀವನ, ದೇವರು ಜನ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾಕು ಬಿಟ್ಬಿಡೋಣ ಅನ್ನಿಸ್ಬಿಟ್ಟಿದೆ ಬೇಜಾನ್ ಸಲ. ಆ ಬರ್ನೌಟ್ ಫೀಲಿಂಗ್, ಬರ್ನೌಟ್ ಅಂತಾರೆ ಆಯಿತಾ, ಆ ಬರ್ನೌಟ್ ಫೀಲ್ ಆಗಿಬಿಟ್ರೆ ಒಂದು ಸಲ ತುಂಬ ಕಷ್ಟ. ಪ್ಯಾಷನ್ ಆಗಿದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಅದೊಂಥರ, ಈಗ ನಾನು ಹಿಂಗೆ ಹೇಳಿದ್ನಲ್ಲ, ಈಗ ನಾನು ಮುಂಚೆ ನಾನು ಅದೇ ಮನೇಲಿ ಇತ್ಕೊಂಡು ಅಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ನಾನು ಎಕ್ಸ್ಟ್ರಾ ಬಾಡಿ ಕೊಡಬೇಕು ಅಂತ ಇಲ್ಲ, ಈಗ ಬಾಡಿಗೆ ಕೊಡಬೇಕು, ಎಡಿಟರ್ಗಳಿದ್ದಾರೆ, ನಾನು ವೀಡಿಯೋ ಮಾಡಲೇಬೇಕು, ಆ ಥರ ಪರಿಸ್ಥಿತಿ. ಹಿಂಗೆ ಮಾಡ್ತೀರಾ? ಹಾಂ. ಬಟ್ ಆ ಪ್ಯಾಷನ್ ಈಗಲೂ ಇದೆ, ನಂಗೆ ಮಾಡಬೇಕು ಅಂತ ತುಂಬ ಇದೆ ಆಯಿತಾ, ಬೇಜಾನಿದೆ, ಮಾಡಬೇಕು ಅಂತ ಇದೆ. ಬಟ್ ರಿಸ್ಟ್ರಿಕ್ಷನ್ಸ್ ತುಂಬ. ನಮ್ಮ ಮನೇಲಿ ರಾಜಕೀಯದ ಬಗ್ಗೆ ಮಾಡಬೇಡಪ್ಪ, ನಮ್ಮ ಅಪ್ಪ ಅಮ್ಮ ರಾಜಕೀಯದ ಬಗ್ಗೆ ಎಲ್ಲ ಯಾಕೆ ಬೇಕು ನಿನಗೆ, ನನಗೆ ಇಷ್ಟ ಮಾಡಬೇಕು ಅಂತ. ಈ ಕರೆಂಟ್ ಅಫೇರ್ಸ್ ಬಗ್ಗೆ, ಜಗತ್ತಲ್ಲಿ ಏನಾಗ್ತಿದೆ, ನಮಗಾಗ್ತಿರೋ ಅನ್ಯಾಯಗಳ ಬಗ್ಗೆ, ಎಲ್ಲದ್ರ ಬಗ್ಗೆ ಮಾಡಬೇಕು ಅನಿಸುತ್ತೆ. ಆಮೇಲೆ ಇದೊಂದು ಯೋಚನೆ ಹೀಗೆ. ಬಟ್ ಎಷ್ಟೋ ಸಲ ಹೆಂಗೆ ಅನ್ಸ್ಬಿಡುತ್ತೆ ಗೊತ್ತಾ, ನಾವು ಒಳ್ಳೆಯವರಾಗಿಂತ ಕೆಟ್ಟವರಾಗಿ ಎದ್ಬಿಡೋಳ ಒಳ್ಳೆಯದು ಅಂತ. ಮೊನ್ನೆ ಸಮಯ ಏನಾದರೂ ಒಂದು ನೋಡ್ತಾಯಿದ್ದೆ, ಒಂದು ಯಾವುದೋ ಸ್ಟ್ಯಾಂಡಪ್ ಏನೋ ಇತ್ತಲ್ಲ, ಅದು ಆ್ಯಕ್ಚುಲಿ ನಿಜ ಅನ್ನಿಸ್ತು. ಒಬ್ಬ ಒಳ್ಳೆ ಥರ ಇರೋ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಜನ ತುಂಬ ಕೆಟ್ಟದಾಗಿ ನೋಡ್ತಾರಂತೆ ಆ ವ್ಯಕ್ತಿನ. ಅದೇ ಯಾವಾಗಲೂ ಕೆಟ್ಟ ಹೆಸರು ಮಾಡ್ಕೊಂಡಿರೋ, ಕೆಟ್ಟದಾಗಿರೋ ವ್ಯಕ್ತಿ, ಯಾವಾಗಲೂ ಕಾಂಟ್ರವರ್ಸಿ ಮಾಡ್ಕೊಂಡಿರೋ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನ ತುಂಬ ಅಪ್ರಿಷಿಯೇಟ್ ಮಾಡ್ತಾರಂತೆ, ಅವ್ನು ಒಳ್ಳೆಯವ್ನು ಮಾಡಿಬಿಡ್ತಾರಂತೆ. ಅದಕ್ಕೆ ಅನಿಸುತ್ತೆ ಒಂದ್ಸಲ ಕೆಟ್ಟವರಾಗಿರೋದೇ ಒಳ್ಳೆಯದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಏನಂತೀರಾ ಅಲ್ವಾ? ಈ ಸೋಷಿಯಲ್ ಮೀಡಿಯಾ ಒಬ್ಬರನ್ನ ಎಷ್ಟು ಬೇಗ ಕೆಳಗಿಂದ ಮೇಲಕ್ಕೆ ತೊಗೊಂಡೋಗ್ತಾರೆ, ಜನಗಳು ಮೇಲಿಂದ ಅಷ್ಟೇ ಫಾಸ್ಟಾಗಿ ಹೆಂಗೆ ಕೆಳಗೆ ತೊಗೊಂಬರ್ತಾರೆ. ನಾನು ಈ 11 ವರ್ಷದಲ್ಲಿ ನೋಡ್ಬಿಟ್ಟಿದ್ದೀನಿ. ಒಬ್ಬ ವ್ಯಕ್ತಿ ಸುಳ್ಳು ಹೇಳುವಂಥ ಒಬ್ಬ ವ್ಯಕ್ತಿನ ಅದೇ ಜನ ಕೆಳಗಿಡ್ತಾರೆ, ಮತ್ತು ಅದೇ ಜನ ಆ ವ್ಯಕ್ತಿನ ಇನ್ನು ಮೇಲಕ್ಕೆ ತೊಗೊಂಡೋಗ್ತಾರೆ. ಅಪರಾಧ ಮಾಡಿ ಜೈಲಿಗೆ ಹೋಗಿರುವಂಥ ವ್ಯಕ್ತಿನ ನಮ್ಮ ಜನ ಸೆಲೆಬ್ರೇಟ್ ಮಾಡ್ತಾರೆ. ಕೊಲೆ ಮಾಡಿರೋ ವ್ಯಕ್ತಿಯನ್ನು ಜನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಯೋಚನೆ ಮಾಡಿ ಒಂದು ಸಲ, ನಾವು ಯಾಕೆ ಹೆದರ್ಕೋತೀವಿ ತಪ್ಪು ಮಾಡೋಕ್ಕೆ ಅಂತ. ಲಿಟ್ರಲಿ ನಾನು ವೀಡಿಯೋ ಮಾಡ್ಬೇಕ್ರಿ ಎಷ್ಟು ಯೋಚನೆ ಮಾಡ್ತೀನಿ ಗೊತ್ತು. ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ರೆ ಏನಪ್ಪ, ನಂಗೆ ಕೊರಿತಾ ಇರೋದು ಹಂಗೇನೆ. ಒಂದು ಸಣ್ಣ ತಪ್ಪು ಎಷ್ಟೋ ಸಲ ತಪ್ಪು ಮಾಡ್ತೀನಿ ನಾನು ಮಿಸ್ಟೇಕ್ 100% ಮಾಡ್ತೀನಿ. ಎಷ್ಟೋ ಸಲ ಮಾಡೋದು ಕೊರಿತಾರೆ, ಒಂದು ದಿನ ಪೂರ್ತಿ ಯೋಚನೆ ಮಾಡ್ತೀನಿ ನಾನು. ನಿಮಗೆಲ್ಲ ಅನ್ನಿಸ್ತಾ ಇರುತ್ತೆ ಈಗ, ಇದು ಒಂದು ಕಷ್ಟನ ಗುರು, ನಾನು ನಿನ್ನ ಜಾಗದಲ್ಲಿ ಇದ್ದರೆ ಮಜಾ ಮಾಡ್ತಿರುವೆ, ಅಯ್ಯೋ ನಿನ್ನ ಇದು ಒಂದು ಕಷ್ಟನಾ ಅಂತ ನೀವು ಅಂತಿರ್ಬೋದು. ಬಟ್ ನೀವು ಈ ಜಾಗದಲ್ಲಿರೋ ತನಕ ನಿಮಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಬೇರೆ ಕ್ರಿಯೇಟರ್ಗಳನ್ನ ಕೇಳಿ, ಅವ್ರು ಹೇಳ್ತಾರೆ ಹೆಂಗೆ ಅನಿಸುತ್ತೆ ಅಂತ. ಈಸಿ ಅಲ್ಲ. ಹೌದು, ಅಷ್ಟೇ ಪಾಸಿಟಿವಿಟಿ ಇದೆ. ನಮಗೆ ಟೈಮಿಂಗ್ ಅಂತಿರಲ್ಲ, ಆರಾಮಾಗಿ ನಿಧಾನಕ್ಕೆ ಎದ್ದುಬಿಟ್ಟು ನಮ್ಗೆ ಯಾವಾಗ ಇಂಟ್ರೆಸ್ಟ್ ಅನಿಸುತ್ತೆ ಆಗ ಬಂದ್ಬಿಟ್ಟು ವಿಡಿಯೋ ಮಾಡ್ಬೋದು. ಸೂಪರ್ ಜೀವನ ಆಯಿತಾ. ಆಮೇಲೆ ರಜಾ ಹಾಕ್ಬೋದು, ಒಂದು 2 ದಿನ ರಜಾ ಹಾಕ್ಬೋದು, 2-3 ದಿನ. ನಾನು ಡೈಲಿ ವೀಡಿಯೋ ಮಾಡೋದ್ರಿಂದ, ವಾರಕ್ಕೊಂದೊಂದು ವೀಡಿಯೋ ಮಾಡೋರಿಗೆಲ್ಲ ಮ್ಯಾಟ್ರ್ ಆಗೋಲ್ಲ. ಬಟ್ ನಾನು ಡೈಲಿ ವೀಡಿಯೋ ಮಾಡೋದ್ರಿಂದ ಒಂದು 2 ದಿನ 3 ದಿನ ಮ್ಯಾಕ್ಸಿಮಮ್ ರಜಾ ಹಾಕ್ಬೋದು. ಲಾಂಗು ಫಾರಿನ್ ಟ್ರಿಪ್ ಎಲ್ಲ ಮಾಡೋದು ಕಷ್ಟ. ವರ್ಕ್ ಮೇಲೆ ಹೋದರೆ ಓಕೆ, ಬಟ್ ಏನಕ್ಕೆ ಅಂದರೆ ನಾನು ಅನ್ಬಾಕ್ಸಿಂಗ್ ಮಾಡೋದೆಲ್ಲ ಸ್ಟುಡಿಯೋದೇ ಆಗಬೇಕು, ಹೊರಗಡೆ ಮಾಡೋದೆಲ್ಲ ಕಷ್ಟ. ಅದರಿಂದ ಎಕ್ವಿಪ್ಮೆಂಟ್ ಎಲ್ಲ ತಗೊಂಡು ಹೋಗೋದು ತುಂಬ ಕಷ್ಟ. ಅದು ಬಿಟ್ಟರೆ ದುಡ್ಡಿದೆ, ಬೇಜಾನ್ ದುಡ್ಡಿದೆ ಆಯಿತಾ. ಯೂಟ್ಯೂಬಲ್ಲಿ ಕ್ರಿಯೇಟ್ರ್ಗಳಿಗೆ ಬೇಜಾನ್ ದುಡ್ಡಿದೆ, ದುಡ್ಡಿನ ಪ್ರಾಬ್ಲಮ್ಮೇ ಇಲ್ಲ. ನೀವು ನಂಬಲ್ಲ,
ನಾನು ಶುರು ಮಾಡಿದಾಗ ಏನೂ ಇಲ್ಲ ಅಂದ್ಕೊಳ್ಳಿ, ನನ್ನ ಹತ್ರ ಏನೂ ಇಲ್ಲ. ಒಂದು ಫೋನಿಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು, ಒಂದು ಮೈಕ್ ಇಲ್ಲ, ಏನೂ ಇಲ್ಲ. ಎಲ್ಲ ಇಲ್ಲಿಂದನೇ ಬಂದಿದ್ದು, ಎಲ್ಲ ಇಲ್ಲಿಂದಾನೆ. ಏನೂ ಇಲ್ಲದೆ ಇಲ್ಲಿ ತನಕ ಬರ್ತೀನಿ ದೇವ್ರನ್ನ ಅಂದ್ಕೊಂಡಿರಲಿ. ಈಗ ಏನು ಬೇಕು, ಯಾವ ಕ್ಯಾಮ್ರಾ ಬೇಕಿದೆ ನನ್ನ ಹತ್ರ. ಗಾಡ್, ಬಟ್ ಆಗಲೇ ನಾನು ತುಂಬ ಖುಷಿಯಾಗಿದ್ದೆ ಅಂತ ಅನಿಸುತ್ತೆ. ನನ್ನ ಪರ್ಸ್ನಲ್ ಲೈಫ್ ನಾನು ತುಂಬ ಖುಷಿಯಾಗಿದೆ, ನನ್ನ ಫ್ಯಾಮಿಲಿ ಖುಷಿಯಾಗಿದೆ, ನನ್ನ ವೈಫು ಕಾವ್ಯ ಮೇಡಮ್ ಅವ್ರು ಖುಷಿಯಾಗಿದ್ದಾರೆ. ಬಟ್ ವರ್ಕ್ ಲೈಫಲ್ಲಿ ಖುಷಿ ಇಲ್ಲ ನನಗೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಅಂದರೆ ಖುಷಿ ಅನ್ನೋದು ಹೆಂಗೆ ಗೊತ್ತಾ, ಒಂದು ವಿಡಿಯೋ ವ್ಯೂ ಚೆನ್ನಾಗಿ ಬಂದಿಲ್ಲ ಅಂದರೆ ಮನಸ್ಸಲ್ಲಿ ಕೊರಿತಾ ಇರತ್ತೆ ಹಂಗೇ. ಓ ಮುಗೀತು ನನ್ನ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಎಲ್ಲ ಕ್ರಿಯೇಟ್ರಿಗೂ ಅನ್ನಿಸ್ತಾ ಇರುತ್ತೆ, ಬಟ್ ಯಾರು ಹೇಳ್ಕೊಡಲ್ಲ, ಪಕ್ಕ ಅನ್ನಿಸ್ತಾ ಇರುತ್ತೆ. ಕೇಳಿ ನೋಡಿ ಬೇಕಾರೆ, ಮನ್ಸು ಪಿಚ್ ಮಾತಾಡಿದ್ರೆ ಎಲ್ಲರೂ ಪಕ್ಕ ಒಂದು ವಿಡಿಯೋ ಚೆನ್ನಾಗಿ ಹೋಗಿಲ್ಲ ಅಂದ್ಬಿಟ್ರೆ ಮುಗೀತು ನನ್ನ ಜೀವನ ಅನ್ನಿಸ್ಬಿಡುತ್ತೆ. ನಿಜ ಪಾ. ಕ್ರಿಯೇಟರ್ ಲೈಫ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಕಷ್ಟ ಕೂಡ ಹೌದು. ದುಡ್ಡಿನ ವಿಷಯದಲ್ಲ, ಜೀವನ ಬರೀ ದುಡ್ಡೇ ಅಲ್ಲ, ಆಯಿತಾ, ಆ ವಿಷಯ ತಲ್ಲಿಟ್ಕೊಳ್ಳಿ. ಆ ದುಡ್ಡು ಬಂದಮೇಲೆ ಗೊತ್ತಾಗುತ್ತೆ. ದುಡ್ಡು ಇಲ್ಲದೆ ಇರ್ಬೇಕಾರೆ ದುಡ್ಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ದುಡ್ಡು ಒಂದು ಲೆವೆಲಿಗೆ ಬಂದಮೇಲೆ ದುಡ್ಡು ದೇವರೇ ಖುಷಿ ಕೊಡಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇನ್ನೂ ಬೇಕು 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 ಅನ್ನಿಸ್ತಿರುತ್ತೆ. ನನಗೆ ನನ್ನ ಚೈಲ್ಡ್ಹುಡ್ ನಾನು ನೆನೆಸ್ಕೊಂಡ್ರೆ ಒಂದು ವಿಷಯ ನನಗೆ ಯಾವಾಗಲೂ ಕೊರಿತಾ ಇರುತ್ತೆ, ಆಯಿತಾ. ನಾನು 5ನೇ ಕ್ಲಾಸ್ ಇರಬೇಕಾದ್ರೆ ಕನ್ನಡ ಮೀಡಿಯಮ್ ಓದಿದ್ದು, ರಾಮಕೃಷ್ಣ ವಿದ್ಯಾಲಯ ಅಂತ ಹಾಸನಲ್ಲಿ. ನಂದು ಸ್ಕೂಲ್ ಫೀಸು ಐ ಥಿಂಕ್ 20 ರೂಪಾಯಿ ಇರಬೇಕು ತಿಂಗಳಿಗೆ 20 ರೂಪಾಯಿ. ಕನ್ನಡ ಮೀಡಿಯಮ್ ಏಡೆಡ್ ಸ್ಕೂಲ್ ಫೀಸ್ ತುಂಬ ಕಡಿಮೆ ಇತ್ತು, 20 ರೂಪಾಯಿ. ನಾನು ತುಂಬ ಏನು ಹಳೆ ಕಾಲದವನೇನಲ್ಲ, ನನಗೆ ಏಜಿಗೆ 33 ಲೆಕ್ಕ ಕೊಡಿ, 33 ವರ್ಷ ನನಗೆ. ನಾನು 7ನೇ ಕ್ಲಾಸ್ ಅಂದರೆ ಎಷ್ಟನೇ ಇಸ್ವಿ ಇರ್ಬೋದು ಅಂತ, ಮೋಸ್ಟ್ಲಿ 5ನೇ ಕ್ಲಾಸು, 5ನೇ ಕ್ಲಾಸು, ಮೋಸ್ಟ್ಲಿ 2003-4 ಏನೋ ಇರಬೇಕು ಮೋಸ್ಟ್ಲಿ 3-4 ಇರಬೇಕು. ಆ ಟೈಮಲ್ಲಿ 20 ರೂಪಾಯಿ ಫೀಸು. ಆ ಫೀಸ್ ಕಟ್ಟಿಲ್ಲ ಅಂತ ಮನೆಗೆ ಕಳಿಸಿದ್ರು ನನ್ನ. 20 ರೂಪಾಯಿ ಫೀಸ್ ನಮ್ಮ ಮನೆಗೆ ಕಟ್ಟೋಕ್ಕಾಗಿಲ್ಲ ಅಂತ ಮನೆಗೆ ಕಳಿಸಿದ್ರು. ನಮ್ಮ ಮನೇಲಿ ಇನ್ಕಮ್ ಹೆಂಗಿತ್ತು ಅಂದರೆ ಆ ಟೈಮಲ್ಲಿ ತಿಂಗಳಿಗೆ ಒಂದು 2,000 ಇತ್ತೇನಪ್ಪ, ನೆನಪಿಲ್ಲ ನನಗೆ, 1,500-2,000. ನಮ್ಮ ಅಪ್ಪಂದು ಏನು ಕೆಲಸ ಇಲ್ಲ, ಅವರು ಒಂದು ಎಮ್ಮೆ ಇಟ್ಕೊಂಡಿದ್ರು, ಒಂದು ಹಸು ಇಟ್ಕೊಂಡಿದ್ರು. ಹಾಲನ್ನ ನಾನು ಬೆಳಗ್ಗೆ ಹೋಗ್ಬಿಟ್ಟು ಒಂದು 3 ಮನೆಗೆ ಹಾಲು ಕೊಡುವೆ ನಾನು ಹಾಸನಲ್ಲಿ. ಇನ್ನೂ ನೆನಪಿದೆ ರೂಟ್, ನನಗೆ ಹಾಲು ಕೊಡೋಕ್ಕೆ ಹೋಗ್ತಾಯಿದ್ದು ಒಂದು ಗಣಪತಿ ದೇವಸ್ಥಾನ ಇತ್ತು, ಪೂಜಾರರು ಮನೆಗೆ ಒಬ್ರಿಗೆ ಕೊಡ್ತಿದ್ದೆ. ಆಮೇಲೆ ಅವರು ಲೆಕ್ಚರ್ ಇದ್ದರು, ಸೈನ್ಸ್ ಕಾಲೇಜ್ ಲೆಕ್ಚರ್ ಒಬ್ಬರಿದ್ದರು, ಅವರಿಗೆ. ಆಮೇಲೆ ಇನ್ನೊಂದು ಮನೆಗೆ 3 ಮನೆಗೆ ಕೊಡ್ತಾಯಿದ್ದೆ 1 ಲೀಟ್ರು ನೀರು ಸ್ವಲ್ಪ ಮಿಕ್ಸ್ ಮಾಡಿ. ಎಮ್ಮೆ ಹಾಲು ಸ್ವಲ್ಪ ಗಟ್ಟಿ ಇರ್ತಿತ್ತು, ನೀರು ಮಿಕ್ಸ್ ಮಾಡ್ಬೋದಾಗಿತ್ತು ಜಾಸ್ತಿ. ಅದಕ್ಕೆ ಹಸುದಕ್ಕೆ ಜಾಸ್ತಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಒಂದು ಕೈಯಲ್ಲಿ ಎಣೆದಿರೋ ಒಂದು ಬುಟ್ಟಿ ಬರ್ತಿತ್ತು, ಸೈಕಲ್ನ ಹಾಕ್ಕೊಂಡು ಬೆಳಗ್ಗೆ ಎದ್ದು ಹೋಗುವೆ. ಹಂಗಿತ್ತು ಜೀವನ ನಂದಾಗ. ಹಾಲಿನ ದುಡ್ಡೇ ಮೇಯ್ನ್ ಇನ್ಕಮ್ ನಮಗೆ. 250 ರೂಪಾಯಿನಪ್ಪ ಆಗ ತಿಂಗ್ಳಿಗೆ ಸಿಗ್ತಾಯಿದ್ದು. 250-300 ರೂಪಾಯಿ ನಂಗೆ ಕೈಲಿ ಕೊಟ್ಟು ಕಳಿಸೋರು. ಒಂದು ಮನೆಗೆ 1 ಲೀಟ್ರು, ಅರ್ಧ ಲೀಟ್ರ್, 1 ಲೀಟ್ರ್ ಕೊಟ್ಟರೆ 10 ರೂಪಾಯಿ 12 ರೂಪಾಯಿ ಇರಬೇಕು ಆ ಟೈಮಲ್ಲಿ ಅಷ್ಟೇ. ಆ ಲೀಟ್ರಿಗೆ ಒಂದು 250-300 ರೂಪಾಯಿ ಬರೋದು. ಮನೆ ಖರ್ಚದ್ರಲ್ಲಿ ಆಗಬೇಕು. ನಮ್ಮ ಅಪ್ಪ ಬೆಳಗ್ಗೆ ಹಸು ತಗೊಂಡೋಗೋರು, ಅಲ್ಲೆಲ್ಲ ಸ್ಟೇಡಿಯಮಲ್ಲೆಲ್ಲ ಹಸು ಮೇಯ್ಸ್ಕೊಂಬರೋರು. ಮನೆಗೆ ಬಂದೆ, ಫೀಸ್ ಕಟ್ಟಿಲ್ಲ ಮನೆಗೆ ಕಳಿಸಿದ್ರ ಸ್ಕೂಲಲ್ಲಿ. ಮನೆಗೆ ಬಂದೆ, ಮನೇಲಿ ದುಡ್ಡಿಲ್ಲ. ನಮ್ಮಮ್ಮ ನಾನು ಕರ್ಕೊಂಡೋಗಿ ಅಲ್ಲಿ ಹಾಲು ಕೊಡ್ತೀವಲ್ಲ, ಅವ್ರ ಹತ್ರ 50 ರೂಪಾಯಿ ದುಡ್ಡು ಇಸ್ಕೊಂಡು ನನಗೆ 20 ರೂಪಾಯಿ ಕೊಟ್ಟು ಅವ್ರು 30 ರೂಪಾಯಿ ಇಟ್ಕೊಂಡು ಮನೆಗೆ ಹೋಗಿದ್ದು. ಆ ಸೀನ್ ನಂಗೆ ಇನ್ನೂ ನೆನಪಿದೆ, 5ನೇ ಕ್ಲಾಸಲ್ಲಿದ್ದಾಗ. ಒಂದೊಂದು ಸಲ ಅದೆಲ್ಲ ಯೋಚನೆ ಮಾಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ.
ಬಟ್ ಈಗ ಖುಷಿ ಆಗುತ್ತೆ ಅದೆಲ್ಲ ಯೋಚನೆ ಮಾಡಿದ್ರೆ, ಹಂಗಿತ್ತು ಜೀವನ ಒಂದು ಟೈಮಲ್ಲಿ ಅಂತ. 20 ರೂಪಾಯಿ ಕಷ್ಟ ಇತ್ತು ಅಂತ. ಹಾಂ, ಯಪ್ಪ ಹಿಂಗಿತ್ತು ಹೆಂಗಲ್ವ. ಆ ಟೈಮಲ್ಲಿ ನನ್ನ ಜೀವನ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೇಳ್ತೀನಲ್ಲ, ಯಾರಿಗೆ ಏನಿರಲ್ಲ ಅದೇ ನಮಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ದುಡ್ಡಿಲ್ಲ ಅಂದರೆ ದುಡ್ಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಂಗೇನೆ ಯಾರ ಹತ್ರ ಏನೋ ಅಂತಾರಲ್ಲ, ಅಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಏನೋ ಅಂತಾರಲ್ಲ, ಹಾಗೆ ಈ ಜೀವನ ಇದೆ ಅಲ್ವ, ತುಂಬ ಸಿಂಪಲ್ಲು, ತುಂಬ ಸಿಂಪಲ್ಲು. ನಿನ್ನೆ ನನ್ನ ವೈಫ್ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು, ನೀವು ನೋಡಿರ್ಬೋದು. ಇಲ್ಲಿಂದ ನಾವೆಲ್ಲರೂ ಅನ್ಕೋತೀವಿ, ಜನ ಅನ್ಕೋತಾರೆ ನೀನು ತಪ್ಪು ಮಾಡಿಬಿಟ್ರೆ ಜನ ನೆಗೆಟಿವಿಟಿ ಬಗ್ಗೆ ನೀನು ತುಂಬ ಯೋಚನೆ ಮಾಡ್ತೀಯಾ. ನನ್ನ ವೈಫ್ಗೆಲ್ಲ ಗೊತ್ತು, ನಾನು ತುಂಬ ಯೋಚನೆ ಮಾಡ್ತೀನಿ ಕಾಮೆಂಟ್ಸ್ಗೆ, ನೆಗೆಟಿವಿಟಿಗೆ ಅಂತ. ಅದು ಕೇಳ್ತಾಯಿದ್ರು. ಒಂದು ಪೋಸ್ಟ್ ನೋಡಿದೆ, ಒಂದು ಪೋಸ್ಟ್ ಕಳಿಸಿದ್ರು. ಅದರಲ್ಲಿ ಇಲ್ಲಿಂದ 100 ವರ್ಷ ಆದಮೇಲೆ ಯಾರು ನೀನು ನೆನಪು ಇಟ್ಕೊಂಡಿರಲ್ಲ, ನೀನು ಯಾರು ಅಂತ ಜನಗಳಿಗೆ ಗೊತ್ತಿರಲ್ಲ. 100 ವರ್ಷ ಅಲ್ಲ, ಇನ್ನೊಂದು 50 ವರ್ಷಕ್ಕೆ ನೀನು ಜನ ಯಾರು ಅಂತ ಗೊತ್ತಿರಲ್ಲ. ನೀನು ಹೋಗ್ಬಿಟ್ರೆ, ಭೂಮಿಯಿಂದ ಹೋಗ್ಬಿಟ್ರೆ, ಜನ ನೀನು ಮಾಡಿರೋ ತಪ್ಪನ್ನು ನೆನೆಸ್ಕೊಳ್ಳಲ್ಲ, ನೀನು ಮಾಡಿರೋ ಒಳ್ಳೇದನ್ನು ನೆನೆಸ್ಕೊಳ್ಳಲ್ಲ. ಜನ ಹೌದು ಒಂದು 10 ವರ್ಷ ನೆನೆಸ್ಕೋಬೋದು ಒಳ್ಳೇದು ಮಾಡಿದ್ದ ಅಂತ. ಒಂದು 20 ವರ್ಷ 50 ವರ್ಷ 100 ವರ್ಷ ಆದಮೇಲೆ ಜನಕ್ಕೆ ನೀನು ಯಾರು ಇಂಥವನೊಬ್ಬ ಇದ್ದ ಅಂತ ನೆನಪಿರಲ್ಲ. 200 ವರ್ಷ ಆದಮೇಲೆ ನಿನ್ನ ಕಳೆ ಭಾರನೂ ಇರಲ್ಲನಪ್ಪ, ನಿನ್ನ ಮೂಳೆನೂ ಇರಲ್ವನಪ್ಪ ಭೂಮಿ ಮೇಲೆ. ಹಾಂ, ಇನ್ನು 1000 ವರ್ಷ ಆದರೆ ನೀನು ಯಾರೋ ನೀನು ಧೂಳಾಗಿರ್ತೀಯ ನೀನಷ್ಟೇ. ಯಾರು ನೀನು ಮಾಡಿರೋ ತಪ್ಪು ಮ್ಯಾಟ್ರ್ ಆಗಲ್ಲ ಆ ಟೈಮಲ್ಲಿ. ನಾವು ಈ ಜಗತ್ತಲ್ಲಿ ಯಾರೂ ಅಲ್ಲ, ನಾವು ಸಿಂಪಲ್ ಅನಿಸುತ್ತೆ ನನಗೆ ಗೊತ್ತು. ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಸಿಂಪಲಾಗಿ ತಗೋಬೇಕು, ಆರಾಮಾಗಿ ತಗೋಬೇಕು ಜೀವನನ ಅಂತ. ಬಟ್ ಏನು ಮಾಡ್ತೀರಾ, ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟಿಗೆ ಯಾರಾದರೂ ಒಬ್ಬರು ನೆಗೆಟಿವ್ ಕಾಮೆಂಟ್ ಹಾಕ್ಬಿಟ್ರೆ ನಿಮಗೆ ಉರಿಯಲ್ವ, ಎಷ್ಟು ಉರಿತು ಯೋಚನೆ ಮಾಡಿದ್ದೀವಿ. ಬಟ್ ನಮಗೊಂದು 1000 ಜನ ಕಾಮೆಂಟ್ ಮಾಡ್ತಾರಲ್ಲ, ಏನು ಮಾಡಬೇಕು? ಸೊ ಅದೆಲ್ಲ ಫೇಸ್ ಮಾಡಿದೆ ಅಲ್ವ, ಈಸಿ ಅಲ್ಲ, ತುಂಬ ಕಷ್ಟ. ಹಂಗೆ ಆಯಿತಾ. ಖುಷಿಯಾಗಿದೆಯಾ, ಜೀವನ ಹೇಗಿದೆ ಅಂತ ಕೇಳಿದ್ರೆ ಜೀವನ ಹೇಗಿದೆ. ಪರ್ಸ್ನಲ್ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀನಿ ನಾನು. ವರ್ಕ್ ಲೈಫಲ್ಲಿ ಈ ಈ ಈ ಕ್ರಿಯೇಟರ್ ಲೈಫಲ್ಲಿ ಬರ್ನೌಟ್ ಆಗಿದ್ದೀನಿ. ಬಟ್ ಪ್ಯಾಷನ್ ಒಂದು ಕಡೆ ಮೂಲೆಯಲ್ಲಿದೆ. ಆ ಪ್ಯಾಷನ್ ಇದೆ, ಮಾಡಬೇಕು, ಬೇಜಾರು ಮಾಡಬೇಕು ಅಂತ ಇದೆ. ಮಾಡ್ತೀನಿ, ಇನ್ಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಣ. ಏನಂತೀರ? ನೀವು ಏನಾರ ಅಂದ್ಕೊಳ್ಳಿ, ಮಾಡ್ತೀನಿ ಆಯಿತಾ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಇದಕ್ಕೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರ, 11 ವರ್ಷ ನನ್ನ ಮುಖ ನೋಡಿದ್ದೀರ. ನಂಗೆ ಗೊತ್ತಿಲ್ಲ ಇನ್ನು ಎಷ್ಟು ವರ್ಷ ಮಾಡ್ತೀನಿ ಏನು ಅಂತ. ಬಟ್ ಬಿಡಲ್ಲ, ಬರಲಿ ಬಿಡಲಿ, ಇದರಿಂದ ವ್ಯೂಸ್ ಬರಲಿ ಬಿಡಲಿ, ಮಾಡ್ತಾ ಇರ್ತೀನಿ. ಇದೇ ಜೀವನ ನಂದು. ಇನ್ನೇನು ಮಾಡ್ತೀರಾ, ಅನುಭವಿಸ್ಬೇಕು. ಹೇಳ್ತಿದ್ನಲ್ಲ, ನಿಮ್ಮ ಪ್ಯಾಷನ್ ಆಗಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಅದು ಸ್ಲೋಲಿ ಯಾವಾಗ ನೀವು ಈಗ ನೋಡಿ, ಬುಕ್ ಸ್ವಲ್ಪ ಎಡಿಟರ್ಗಳು ಬರ್ತಾರೆ, ಸಪ್ರೇಟಾಗಿ ಒಂದು ಸ್ಟುಡಿಯೋ ಮಾಡ್ತೀರಾ. ಯಾವಾಗ ತಲೆ ಭಾರ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಪ್ಯಾಷನ್ ಸೈಡಿಗೆ ಹೋಗ್ಬಿಡುತ್ತೆ. ನನ್ನ ಜೀವನದಲ್ಲಿ ಆಗಿರೋದು ಅದೇನೇ. ಈಗ ತುಂಬ ಪ್ರೆಷರ್, ಹೆವಿ ಪ್ರೆಷರ್. ಹಂಗೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು. ನನ್ನ ಜೀವನದಲ್ಲಿ ಏನಾಗ್ತಾಯಿದೆ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹಿಂಗೇನೆ ಆಯಿತಾ. ಸಪೋರ್ಟ್ ಮಾಡಿ ಅಷ್ಟೇ. ಬೈಕೋಬೇಡಿ ಕಣ್ರಪ್ಪ, ಈಗ ಎಲ್ಲರೂ ನೆಗೆಟಿವ್ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಈ ವಿಡಿಯೋಗೆ, ದಯವಿಟ್ಟು ಕಾಲಿಗೆ ಬೀಳ್ತೀನಿ. ಇವಂದು ಒಂದು ಕಷ್ಟ ಅಂತ, ಇವಂದು ಒಂದು ಕಷ್ಟ ಅಂತ, ನನ್ನ ನೋಡ್ರೆ ನನ್ನ ಜೇಬಲ್ಲಿ ₹1 ಇಲ್ಲ, ಒಂದು ಕಷ್ಟ ಅಂತ ಅಂತಿರ್ತೀರಲ್ವ ಈಗ. ಓಕೆ, ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್.